ತಾವೆಲ್ಲ ನಾನು ಮಾತಾಡಬೇಕು, ಭೇಟಿ ಮಾಡಬೇಕು, ವಿಚಾರವನ್ನು ತಿಳಿಸ್ಬೇಕು ಅಂತೇಳಿ ಭಾಳ ಆತುರದಿಂದ ಕಾಯ್ತಾ ಇದ್ದೀರಿ. ತಾವೀಗಾಗಲೇ ಕಾವೇರಿ ನೀರಿನ ಬಗ್ಗೆ ತೀರ್ಪುಗಳನ್ನು ಗಮನಿಸಿದ್ದೀರಿ. CWRC 15 ದಿನಗಳ ಕಾಲ 3,500 TMC ಬಿಡಬೇಕು, 3,500 ಕ್ಯೂಸಿಕ್ ಬಿಡಬೇಕು ಅಂತ ಹೇಳಿ ಆದೇಶ ಕೊಟ್ಟಿದೆ. ಇಂಥ ಸಂಕಷ್ಟ ಕಾಲದಲ್ಲಿ ಅನೇಕ ತೀರ್ಮಾನಗಳು ಬಂದಿವೆ. 2016, 17, 23, 24, 17, 18, 19 ಎಲ್ಲ ಎಷ್ಟು ಆದೇಶ ಕೊಡ್ತು ಅಂಥೇಳಿ ನಿಮಗೆ ನಾನು ವಿವರವನ್ನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಭಾಳ ಕಳೆದ 3 ವರ್ಷ ಭಾಳ ಸಂತೃಷ್ಟಿಯಾಗಿ ನಮಗೆ ಮಳೆ ಬಂದಿದೆ. ಬಹುಶಃ ಹೋದ ವರ್ಷ ಭಾಳ ಅತಿ ಇತಿಹಾಸ ಮುನ್ನವಾಗಿ ನಾವು ಕಾವೇರಿ ಪೂಜೆಯನ್ನು KRSನಲ್ಲಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯನವರು ಮತ್ತು ನಾವು ಹೋಗಿ ನೆರವೇರಿಸ್ತೇವೆ. ಕಾವೇರಿ ಆರತಿ ಕೂಡ ನಾನು ಮಾಡಿದೆ. ಸೊ ಜನ ಭಾಳ ಸಂತೋಷವಾಗಿ ಒಳ್ಳೆಯ ಮಳೆ ಬೆಳೆ ಎಲ್ಲ ಕೂಡ ಆಯಿತು. 100 TMC 177 TMC ನೀರನ್ನು ಬಿಡೋ ಜಾಗದಲ್ಲಿ 400 TMC ಹೆಚ್ಚು TMC ತಮಿಳುನಾಡಿಗೆ ಹರಿದೋಯ್ತು. ಸೊ ನಾವು ಅದನ್ನು ಇಟ್ಕೊಳ್ಳೋಕ್ಕಾಗಲಿಲ್ಲ, ಬಿಡಲೇಬೇಕಾದಂಥ ಅನಿವಾರ್ಯತೆ. ಅವರು ಸಂತೋಷಪಟ್ಟಿದ್ದಾರೆ. ಸಮುದ್ರಕ್ಕೂ ಹೋಗಿದೆ ನೀರು. ಇದು ದಾಖಲೆಯಲ್ಲಿ ಎಲ್ಲ ನಂಬರ್ಗಳು ನಿಮ್ಮ ಹತ್ರನೂ ಇದೆ, ನಮ್ಮ ಹತ್ರನೂ ಇದೆ. ಇವತ್ತು ನಮಗೆ ಬಿಳುಗುಂಡ್ಲಿಗೆ ನಾವು 3,500 TMCಯನ್ನು ಜೂನ್ ಜುಲೈ ಒಂದು ಸ್ಟ್ರೀಟ್ ಈ ಥರ 3,500 ಕ್ಯೂಸಿಕ್ ಬಿಡಬೇಕು ಅಂತೇಳಿ ಆದೇಶ ಏನು ಕೊಡ್ತು, ಅದಕ್ಕೆ ನಾವು ಅಪೀಲ್ ಆಗ್ತೇವೆ CWMA ಮುಂದೆ. ಕೆಲವು ನನ್ನ ವಿರೋಧ ಪಕ್ಷದ ಸ್ನೇಹಿತಗಳು ನಮ್ಮ ಅಧಿಕಾರಿಗಳು ಹೋಗಲಿಲ್ಲ ಅಂಥೇಳಿ ಪಾಪ ಅವರ ಆರೋಪಗಳನ್ನು ಕೂಡ ಮಾಡಿದ್ರು. ನಾನು ಅವ್ರಿಗೇನು ಉತ್ತರ ಕೊಡೋಂಥ ಅವಶ್ಯಕತೆ ಇಲ್ಲ, ಆದರೆ ರಾಜ್ಯದ ಜನತೆಗೆ ತಿಳಿಸ್ಬೇಕಾದ ನನ್ನ ಅವಶ್ಯಕತೆ ಇದೆ. CWRC ಮುಂದೆ ನಮ್ಮ CNL MD ಅವರು ಸದಸ್ಯರಾಗಿರ್ತಾರೆ. ಅವರ ಜೊತೆಗೆ ಇಬ್ಬರು ಅಡ್ವೈಸರ್ಸ್ ಕೂಡ ನಾವು ಕಳಿಸಿರ್ತೀವಿ. ಅವ್ರು 3 ಜನನೂ ಕೂಡ ಪಾರ್ಟಿಸಿಪೇಟ್ ಮಾಡಿ ಅವ್ರು ಏನು ವಾದವನ್ನು ಮಂಡಿಸಬೇಕು ಮಂಡನೆ ಮಾಡಿದ್ದು ಎಲ್ಲ ವಾದಗಳು ಕೂಡ ದಾಖಲೆಗಳಿದೆ. ಅದಾದ ಮೇಲೆ ನಿನ್ನೆ ಕೂಡ ಅಪೀಲ್ ಮಾಡಿದ್ರು. ಅವತ್ತು ಯಾರು ಬಸವರಾಜ ಬೊಮ್ಮಾಯಿಯವ್ರ ಹತ್ರ ಅಡ್ವೈಸರ್ ಇದ್ರು ಅವ್ರನ್ನೂ ಇನ್ನೂ ನಾವು ಇಟ್ಕೊಂಡಿದ್ವಿ. ಅವರು ಕೂಡ ಪಾರ್ಟಿಸಿಪೇಟ್ ಮಾಡಿದ್ರು. ಅವರೆಲ್ಲ ಸಲಹೆಗಳನ್ನು ಕೂಡ ಅವರೆಲ್ಲ ಕೊಟ್ಟಿದ್ದಾರೆ. ನಿನ್ನೆ ಈ ಆರ್ಡರ್ಕಿನ ನಮಗೆ ಸ್ವಲ್ಪ ಕಡಿಮೆ ಮಾಡಿ, ಸ್ವಲ್ಪ ಟೈಮ್ ಕೊಡಿ, ಡೆಫರ್ ಮಾಡಿ ಅಂಥೇಳಿ ನಾವು ಕೂಡ ಮನವಿ ಮಾಡಿದ್ದು. ಅವರು ಇಲ್ಲ, ನಿಮ್ಗೆ ಇನ್ನೂ ಜಾಸ್ತಿ ನೀರು ಬರ್ತಾ ಇದೆ, ನಮಗೆ ಬಿಡಬೇಕು ಅಂತೇಳಿ ತಮಿಳುನಾಡು ಕೂಡ ಭಾಳ ಪ್ರಬಲವಾದಂಥ ವಾದ. ನಮ್ಮ ಅಧಿಕಾರಿಗಳು ನನಗೆ ಭಾಳ ಸಮಾಧಾನ ತರೋ ರೀತಿಯಲ್ಲಿ ನಮ್ಮ
ಪ್ರಿನ್ಸಿಪಲ್ ಸೆಕ್ರೆಟರಿ CWMA ಮುಂದೆ ಏನು ಸದಸ್ಯರಿರ್ತಾರೆ ಅವ್ರನ್ನೇ ಖುದ್ದಾಗಿ ನೆನ್ನೆ ಭಾಗವಹಿಸಲಿಕ್ಕೆ ನಾನು ಕಳಿಸ್ಕೊಟ್ಟಿದ್ದೆ, ವರ್ಷಲ್ಲೂ ಬೇಡ ಅಂತೇಳಿ. ನಮ್ಮ ಅಡ್ವೊಕೇಟ್ ಜನರಲ್ ಕೂಡ ಆ ಮೀಟಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಮಾಡಿ ಕೊನೆಗೆ ಅವರು ಕೂಡ ವಾದವನ್ನು ನಮ್ಮ ACS ಅವರು ಕೂಡ ಅದಕ್ಕೆ ಸಂಬಂಧಪಟ್ಟಂಥ ಒಳ್ಳೆಯ ವಾದವನ್ನು ಕೂಡ ಅವರು ಮಂಡಿಸಿದ್ದಾರೆ. ಅವರು ಏನು ತೀರ್ಮಾನ ಕೊಟ್ಟಿದ್ದಾರೆ, ನಿಮಗೆ ನಾವು ಕೊಟ್ಟಿರೋದೇ ಕಡಿಮೆ, ನಿಮಗೆ ಪ್ರತಿದಿನ ಇಷ್ಟು TMC ಒಳವರು ಬರ್ತಾ ಇದೆ, ನಾವ್ಯಾರು ಮುಚ್ಚಿಡಕ್ಕಂತೂ ಆಗಲ್ಲ ಎಷ್ಟು ಒಳವರು ಬರ್ತಾ ಇದೆ ಅನ್ನೋದನ್ನು ನಾವ್ಯಾರು ಕೂಡ ಅದನ್ನು, ಯಾಕೆಂದರೆ ಅಳತೆ KRSಲ್ಲೂ ಅವ್ರಿಗಿದೆ, ಕಬಿನಿಲೂ ಇದೆ, ಆರಂಗಿಲೂ ಇದೆ ಮತ್ತು ಹೇಮಾವತಿಯಲ್ಲೂ ಅವ್ರಿಗಿದೆ, ಗೇಜ್ಗಳಂತೂ ಇದೆ. ಸೊ ಈಗಾಗಲೇ ಹಾರಂಗಿ 95% ತುಂಬಿದೆ, ಕಬಿನಿ 83% ಸ್ಟೋರೇಜ್ ಇದೆ, KRS 36% ಇದೆ, ಆರಂಗಿ 67% ಇದೆ. ಈ ಮೀಟರ್ನ ಹಾರಂಗಿ 95%, ಕಬಿನಿ 83%, KRS 36%, ಹೇಮಾವತಿ 67%. ಇಷ್ಟು ನೀರು ಇದೆ. ಇದನ್ನು ನಾವು ಏನು ಹೆಚ್ಚು ಕಮ್ಮಿ ಮಾಡೋಕ್ಕಾಗಲ್ಲ. ಮೀಟ್ರು ನೀವು ಅಧಿಕಾರಿಗಳು ಆಗಲಿ ಯಾರೇ ಆಗಲಿ ಹೋಗಿರ್ತಾರೆ, ದಾಖಲೆಗಳು ಸೆಂಟ್ರಲ್ ಗೌರ್ಮೆಂಟ್ ಹತ್ರನೂ ಇದೆ, ತಮಿಳುನಾಡು ಹತ್ರನೂ ಇದೆ, ಮಾಧ್ಯಮದವ್ರ ಹತ್ರ ಇದೆ,